The demons are always busy in trying to vanquish the personality of Godhead, but factually, as soon as the personality of Godhead appears by either his transcendental name, form, attributes, pastimes, paraphernalia, or variegatedness, the demon is at once vanquished. It is said that a ghost cannot remain as soon as the holy name of the Lord is chanted. The great saints and devotees of the Lord are in the list of his paraphernalia, and thus, as soon as a saintly devotee is present, the ghostly sins are at once vanquished. That is the verdict of all Vedic literatures. One is recommended therefore to associate only with saintly devotees, so that the worldly demons and ghosts cannot exert their sinner influence. ॐ अज्ञानतिमिरान्धस्य ज्ञानाञ्जनाशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं श्रीकृष्ण चैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णकरुणा सिन्धु दीनबन्धु जगत्पते गोपेश गोपिका कान्ता श्रीराधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यस्य कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधारा श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ನಾವಿವತ್ತು ಭಾಗವತಮ್ದು 34ನೇ ಶ್ಲೋಕನ ಚರ್ಚೆ ಮಾಡೋಣ. ಸೊ ನಾನು ಒಂದ್ಸತಿ ಟ್ರಾನ್ಸ್ಲೇಷನ್ ಓದ್ತೀನಿ. Just as the atheist cannot remain in the presence of the personality of Godhead, so also the invulnerable sins of a man are immediately vanquished in your presence, O saint, O great mystic. ಸೊ ಇಲ್ಲಿ ನಾವು ಇವತ್ತಿನ ಶ್ಲೋಕದಲ್ಲಿ ಏನು ನೋಡ್ಬೋದಂದ್ರೆ, ಪರೀಕ್ಷಿತ್ ಮಹಾರಾಜು ಶುಕದೇವ್ ಗೋಸ್ವಾಮಿಯನ್ನ ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ. ಏನಂತ ಇಲ್ಲಿ ಪರೀಕ್ಷಿತ್ ಮಹಾರಾಜು ಶುಕದೇವ್ ಗೋಸ್ವಾಮಿ ಅದನ್ನ ಹೇಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ, ಹೇಗೆ ಎಲ್ಲಿ ದೇವೋತ್ತಮ ಪರಮ ಪುರುಷ ಕೃಷ್ಣ ಇರ್ತಾನೆ ಅಲ್ಲಿ ಯಾರು ನಾಸ್ತಿಕರು ಇರೋಕ್ಕಾಗಲ್ಲ. ಏತಿಸ್ಟ್ ಅಂದರೆ ನಾಸ್ತಿಕರು, ಯಾರು ದೇವರಲ್ಲಿ ನಂಬಿಕೆ ಇರಲ್ಲ, ಇಲ್ಲ ಯಾರು ರಾಕ್ಷಸಗಳು ಇರೋಕ್ಕಾಗಲ್ಲ. ಪ್ರಭುಪಾದ ಟ್ರಾನ್ಸ್ಲೇಷನಲ್ಲಿ ಹೇಳ್ತಾರೆ ಡೀಮನ್ ಅಂತ. ಸೊ ಅಲ್ಲಿ ಯಾವುದು ನಾಸ್ತಿಕರು ಇರೋಕ್ಕಾಗಲ್ಲ. ಸೊ ಇಲ್ಲಿ ನಾವಿವತ್ತಿನ ವರ್ಸಲ್ಲಿ ನೋಡ್ಬೋದು ಹೇಗೆ ಪರೀಕ್ಷಿತ್ ಮಹಾರಾಜು ಫಸ್ಟು ಅವ್ರ ಗುರುನ ಅವ್ರ ಗುರು ಶುಕದೇವ ಗೋಸ್ವಾಮಿ. ಸೊ ಪರೀಕ್ಷಿತ್ ಮಹಾರಾಜು ಶುಕದೇವ್ ಗೋಸ್ವಾಮಿನ ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಶುಕದೇವ್ ಗೋಸ್ವಾಮಿ ಬಗ್ಗೆ ಹೊಗಳ್ತಾ ಇದ್ದಾರೆ. ಸೊ ಯಾಕೆ ನಾವು ಗುರುವನ್ನ ಗ್ಲೋರಿಫೈ ಮಾಡಬೇಕು ಫಸ್ಟ್? ಸೊ ಇದು ಫಸ್ಟ್ ಎಟಿಕೆಟ್. ಯಾರೇ ಭಾಗವತಂ ಕ್ಲಾಸ್ ಕೊಡಲಿ, ಯಾರು ವ್ಯಾಸಾಸನ ಮೇಲೆ ಕುತ್ಕೋತಾರೆ ಅವರು ವ್ಯಾಸದೇವರ ಪ್ರತಿನಿಧಿಯಾಗಿರ್ತಾರೆ. ಸೊ ನಾವು ಯಾವಾಗ ಅವ್ರನ್ನ ಹೊಗಳ್ತೀವಿ ಆವಾಗ ಏನಾಗುತ್ತೆ, ನಮ್ಮಲ್ಲಿರೋ ಅನರ್ಥಗಳೆಲ್ಲ ದೂರ ಆಗುತ್ತೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಕೂಡ ಅದೇ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಅವರು ಶುಕದೇವ್ ಗೋಸ್ವಾಮಿ ಭಾಗವತಂ ಹೇಳೋಕಿನ ಮುಂಚೆ, ಕೃಷ್ಣನ ಬಗ್ಗೆ ಹೇಳೋಕಿನ ಮುಂಚೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಯಾರು ಅದನ್ನು ಹೇಳ್ತಾ ಇದ್ದಾರೆ
ಅವರ ಬಗ್ಗೆ ಹೊಗಳ್ತಾ ಇದ್ದಾರೆ ಇಲ್ಲಿ. ಸೊ ಅದು ಫಸ್ಟ್ ಎಟಿಕೆಟ್. ಶಿಲ ಪ್ರಭುಪಾದ್ ಅದು ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಪರ್ಪಟ್ಟಲ್ಲಿ. ಏನಂತ ಹೇಳಿದ್ರೆ, ನಾವು ಯಾರು ವ್ಯಾಸಾಸನ ಮೇಲೆ ಕುತ್ಕೋತಾರೆ ಅವರು ವ್ಯಾಸದೇವರ ಪ್ರತಿನಿಧಿ. ಅವರು ದೇವರು ವ್ಯಾಸದೇವ್ ಏನು ಹೇಳ್ತಾರೆ, ಕೃಷ್ಣ ಏನು ಹೇಳಿರ್ತಾರೆ ಅದನ್ನೇ ಪರಂಪರಾದಲ್ಲಿ ಏನು ಬರುತ್ತೆ ಅದನ್ನೇ ಹೇಳ್ತಾರೆ. ಸೊ ನಾವು ಫಸ್ಟು ಯಾವಾಗೂ ವ್ಯಾಸಾಸನ ಮೇಲೆ ಯಾರನ್ನ ಕೂತ್ಕೊಂಡಿರ್ತಾರೆ ಅವ್ರನ್ನ ಹೊಗಳಿದ್ರೆ ನಮ್ಮ ಶುದ್ಧೀಕರಣನೂ ಆಗುತ್ತೆ. ಆಮೇಲೆ ನಮಗೆ ಕೃಷ್ಣ ಕಥೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಒಂದು ಲೆಕ್ಚರ್ ಕೇಳಿಸ್ಕೊತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ಒಬ್ಬರು ಪ್ರಭುಜಿ. ಏನಂತ ಹೇಳಿದರೆ, ಗುಜರಾತಲ್ಲಿ ಇದೊಂದು ಸಂಪ್ರದಾಯ ಥರ. ಏನಂದರೆ, ಯಾರನ ಶ್ರೀಮದ್ ಭಾಗವತಂ ಮಾ ಮಾತಾಡ್ತಾರೆ, ಯಾರು ಶ್ರೀಮದ್ ಭಾಗವತಂನ ಚರ್ಚೆ ಮಾಡ್ತಾರೆ, ಶ್ರೀಮದ್ ಭಾಗವತಂ ಸ್ಪೀಕರ್ ಇರ್ತಾರೆ, ಗುಜರಾತಲ್ಲಿ ಏನು ಎಟಿಕೇಟ್ ಅಂತ ಹೇಳಿದ್ರೆ, ಎಲ್ಲರೂ ಫಸ್ಟು ಭಾಗವತಂ ಸ್ಪೀಕರ್ ಬರೋಕ್ಕಿಂತ ಮುಂಚೆ ಬಂದಿರ್ತಾರಂತೆ. ಅದಾದಮೇಲೆ ಅವ್ರು ಬಂದಾದಮೇಲೆ ಯಾವಾಗ ಭಾಗವತಂ ಸ್ಪೀಕರ್ ಬರ್ತಾರೆ ಅವಾಗ ಎಲ್ಲರೂ ಫಸ್ಟು ಎದ್ದು ನಿಂತ್ಕೋತಾರೆ. ಆಮೇಲೆ ಭಾಗವತಂ ಸ್ಪೀಕರ್ ಯಾವಾಗ ಕುತ್ಕೋತಾರೆ, ಅವ್ರು ಕುತ್ಕೊಂಡು ಆದಮೇಲೆ ಇವರು ಮಿಕ್ಕಿದ್ದು ಆಡಿಯನ್ಸ್ ಯಾರ್ಯಾರು ಇರ್ತಾರೆ ಕೇಳಿಸ್ಕೊಳಕ್ಕೆ ಬಂದಿರ್ತಾರೆ ಅವ್ರು ಕುತ್ಕೋತಾರೆ. ಸೊ ಅದು ಒಂದು ಎಟಿಕೇಟ್ ಗುಜರಾತಲ್ಲಿ. ಇದನ್ನ ಮಾಡ್ತಾ ಇದನ್ನ ಇವಾಗೂ ಫಾಲೋ ಮಾಡ್ತಾರೆ. ಸೊ ಅದೇ ಥರ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ನಮಗೆ ತೋರಿಸ್ತಾ ಇದ್ದಾರೆ. ಏನಂದರೆ, ನಾವು ಫಸ್ಟು ಗುರುಗೆ ನಾವು ಸರೆಂಡರ್ ಆಗಬೇಕು. ನಾವು ಯಾವಾಗ ಗುರುಗೆ ಸರೆಂಡರ್ ಆಗ್ತೀವಿ ಆವಾಗ ಮಾತ್ರ ನಮಗೆ ಕೃಷ್ಣ ರಿವೀಲ್ ಆಗ್ತಾರೆ. ಸೊ ಅದು ಫಸ್ಟ್ ಪಾಯಿಂಟ್. ಸೊ ನಾವು ನೋಡ್ಬೋದು ಹೇಗೆ ಪರೀಕ್ಷಿತ್ ಮಹಾರಾಜ್ ಶುಕದೇವ್ ಗೋಸ್ವಾಮಿಯನ್ನ ಹೊಗಳಿ ಅವರ ಬಗ್ಗೆ ಗುಣಗಾನ ಮಾಡಿದ ಮೇಲೆ ಕೇಳ್ತಾರೆ, ನೀವು ನನಗೆ ಕೃಷ್ಣ ಬಗ್ಗೆ ಹೇಳಿ ಅಂತ. ಸೊ ಹೇಗೆ ಇಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಎಲ್ಲಿ ದೇವೋತ್ತಮ ಪರಮ ಪುರುಷ ಇರ್ತಾರೆ ಅಲ್ಲಿ ಯಾವುದೇ ರಾಕ್ಷಸ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ್, ಯಾರು ದೇವರಲ್ಲಿ ನಂಬಿಕೆ ಇಡಲ್ಲ, ನಾನೇ ದೇವರು ಅಂತ ಹೇಳ್ತಾರೆ, ಅಂಥ ವ್ಯಕ್ತಿ ಅಲ್ಲಿ ನಿಲ್ಲೋಕ್ಕಾಗಲ್ಲ. ಸೊ ಅದೇ ಥರ ಎಲ್ಲಿ ಈ ದೇವೋತ್ತಮ ಪರಮ ಪುರುಷ ಕೃಷ್ಣಂದು ಭಕ್ತರು ಇರ್ತಾರೆ ಅಲ್ಲಿ ಯಾವುದೇ ಥರ ಪಾಪ ಆಗಲಿ, ಎಷ್ಟೇ ಕಠೋರವಾಗಿರೋ ಪಾಪ ಮಾಡಿದ್ರೂ ಅಂಥ ಪಾಪ ಇರೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ಕಂಪ್ಯಾರಿಸನ್, ಹೋಲಿಕೆ ಮಾಡ್ತಾ ಇದ್ದಾರೆ. ಏನು ಹೋಲಿಕೆ ಅಂದರೆ, ಎಲ್ಲಿ ದೇವೋತ್ತಮ ಪರಮ ಪುರುಷ ಇರ್ತಾರೆ ಅಲ್ಲಿ ಯಾವುದೇ ಅಸುರ ಇರೋಕ್ಕಾಗಲ್ಲ. ಅದೇ ಥರ ಎಲ್ಲಿ ದೇವ್ರದು ಪರಿಶುದ್ಧ ಭಕ್ತರಿರ್ತಾರೆ ಅಲ್ಲಿ ಯಾವುದೇ ಎಂಥದ್ದೇ ಅವರು ಪಾಪ ಮಾಡಿರಲಿ ಆ ಪಾಪ ಎಲ್ಲ ನಾಶ ಆಗೋಗುತ್ತೆ ಅಂತ. ಸೊ ನಾವು ನೋಡ್ಬೋದು ಹೇಗೆ ಹಿರಣ್ಯಕಶಿಪು ಏನು ಮಾಡ್ತಾ ಇದ್ದ, ಅವನಿಗೆ ವಿಷ್ಣು ಅಂದ್ರೇ ಆಗ್ತಾ ಇರಲಿಲ್ಲ, ಅವನಿಗೆ ನಾರಾಯಣನ ಸಾಯಿಸ್ಬೇಕು ಅಂತ ಆಸೆ ಅಲ್ವಾ. ಸೊ ಅದಕ್ಕೆ ನಮಗೆ ಗೊತ್ತು ಹೇಗೆ ಅವನು ಕಠೋರವಾಗಿರೋ ತಪಸ್ಸು ಮಾಡಿ ದೇವ್ರ ಹತ್ರ ಆ ವರದಾನ ಪಡಿತಾನೆ, ಬ್ರಹ್ಮ ಹತ್ರ ವರದಾನ ಪಡಿತಾನೆ. ಏನಂದ್ರೆ, ನಾನು ಅಮರ ಆಗಬೇಕು ಅಂತ. ಅವಾಗ ನಮಗೆ ಗೊತ್ತು ಅಮರ ಆಗಕ್ಕಾಗಲ್ಲ, ಯಾಕಂದ್ರೆ ಬ್ರಹ್ಮಗೂ ಕೂಡ ಸಾವಿದೆ. ಸೊ ಅವಾಗ ಅಮರ ಆಗೋ ಕ್ಲೋಸ್ ಟು ಇಮ್ಮಾರ್ಟ್ಯಾಲಿಟಿ, ಸಾವೇ ಇಲ್ಲದೆ ಇರೋ ಥರ ಒಂದು ವರ ಕೇಳ್ತಾನೆ. ಆದರೆ ಏನಾಗುತ್ತೆ, ದೇವರು ಅವನು ವಿಷ್ಣುನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ಏನಾಗುತ್ತೆ, ಸ್ವಯಂ ವಿಷ್ಣು ನರಸಿಂಹ ಅವತಾರ ತಗೊಂಡು ಹಿರಣ್ಯಕಶಿಪುನೇ ಸಾಯಿಸ್ತಾರೆ ಅಲ್ವಾ. ಸೊ ನಾವು ಇನ್ನೊಂದು ಉದಾಹರಣೆ ಕೂಡ ನೋಡ್ಬೋದು. ಏನು, ಕಂಸ ಏನು ಮಾಡ್ತಾ ಇದ್ದ,
ಕಂಸ ಬಂದ್ಬಿಟ್ಟು ಎಲ್ಲ ರಾಕ್ಷಸನ ಕಳಿಸ್ತಾ ಇದ್ದ. ಕೃಷ್ಣ ಹುಟ್ಟಕ್ಕಿಂತ ಮುಂಚೆ ಕೂಡ ಅವನು ಅವನ ತಲೆಯಲ್ಲಿ ಏನು ಓಡ್ತಾ ಇತ್ತು, ನಾನು ಕೃಷ್ಣನ ಸಾಯಿಸ್ಬೇಕು. ಯಾಕಂದ್ರೆ ಆಕಾಶವಾಣಿ ಬಂದು ಹೇಳಿರುತ್ತೆ, ಆ, ನಿನ್ನ ಮೃತ್ಯು ವಿಷ್ಣು ಕೃಷ್ಣ ಒಂದು ಬಾಲಕ ರೂಪದಲ್ಲಿ ಬಂದು ನಿನ್ನ ತಂಗಿ ಮಗನೇ ನಿನ್ನ ಮೃತ್ಯುಗೆ ಕಾರಣ ಆಗ್ತಾನೆ ಅಂತ. ಸೊ ಆ ದೇವಕಿ ಮಗ ಹುಟ್ಟಕ್ಕಿಂತ ಮುಂಚೆನೂ ಕಂಸ ಏನ್ ಮಾಡಿದ್ದ, ದೇವಕಿ ಮತ್ತೆ ವಸುದೇವ್ನ ಜೈಲಲ್ಲಿ ಕೂಡಾಕಿ ಅವ್ರನ್ನ ಕೃಷ್ಣ ಹುಟ್ಟಕ್ಕಿಂತ ಮುಂಚೆನೆ ಆ ಕೃಷ್ಣನ ಸಾಯಿಸೋ ಎಲ್ಲ ಥರ ಯೋಚನೆಗಳು ಮಾಡಿದ್ದ. ಸೊ ಇಷ್ಟೆಲ್ಲ ಯೋಚನೆ ಮಾಡಿ ಆದರೂ ಕೃಷ್ಣ ಹುಟ್ಟಿದ್ರು. ಕೃಷ್ಣ ಅದನ್ನು ಅವನು ತಡಿಯೋಕ್ಕಾಗಲಿಲ್ಲ. ಕೃಷ್ಣ ಹುಟ್ಟಿದ ಮೇಲೇನೂ ಸಹ ಅವನೇನು ಮಾಡ್ದ, ಕೃಷ್ಣನ ಸಾಯಿಸೋಕೆ ಯೋಚನೆ ಮಾಡ್ತಾ ಇದ್ದ. ಪೂತನ, ಬಕಾಸುರ, ಅಗಾಸುರ ಈ ಥರ ಎಷ್ಟೊಂದು ರಾಕ್ಷಸಗಳನ್ನ ಕಳಿಸಿ ಕೃಷ್ಣನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟ. ಆದರೆ ಏನಾಯಿತು, ಕೃಷ್ಣನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದ ಕಂಸಗೆ ಸ್ವಯಂ ಕೃಷ್ಣನೇ ಬಂದು ಮೃತ್ಯು ರೂಪದಲ್ಲಿ ಬಂದು ಕೃಷ್ಣ ಕಂಸನ ಸಾಯಿಸಿದ್ರು. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೋದು ಏನಂದರೆ, ಯಾರು ಕೃಷ್ಣನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಅವ್ರ ಕೊನೆಯಲ್ಲಿ ಏನಾಯಿತು, ಮೃತ್ಯುನೇ ಬಂದು ಅವ್ರನ್ನ ಕೃಷ್ಣನೇ ಮೃತ್ಯು ರೂಪದಲ್ಲಿ ಬಂದು ಅವ್ರನ್ನ ಸಾಯಿಸಿದ್ರು. ಸೊ ಪ್ರಭುಪಾದ್ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಏನಂತ ಹೇಳಿದ್ರೆ, ದ ಡಿಮನ್ ಕೆನಾಟ್ ಸ್ಟ್ಯಾಂಡ್ ದ ಪ್ರೆಸೆನ್ಸ್ ಆಫ್ ವಿಷ್ಣು, ದ ಪರ್ಸನಾಲಿಟಿ ಆಫ್ ಗಾಡ್. ದ ಡಿಮನ್ಸ್ ಆರ್ ಆಲ್ವೇಸ್ ಬಿಸಿ ಟ್ರೈಂಗ್ ಟು ವ್ಯಾಂಕ್ವಿಶ್ ದ ಪರ್ಸನಾಲಿಟಿ ಆಫ್ ಗಾಡ್. ಈ ನಾಸ್ತಿಕರು ಏನು ಮಾಡ್ತಾ ಇರ್ತಾರೆ ಅಂದರೆ, ಅವರಿಗೆ ದೇವರಲ್ಲೇ ನಂಬಿಕೆ ಇಲ್ಲ. ಅವ್ರು ಏನು ಅನ್ಕೊಂತಾರೆ, ನಾನೇ ದೇವರು, ನನ್ನಿಂದನೇ ಎಲ್ಲ ಅಂತ. ನಾವು ನೋಡ್ಬೋದು ಪ್ರಭುಪಾದ್ ಟೈಮಲ್ಲಿ ಒಬ್ಬರು ಏನು ಮಾಡಿರ್ತಾರೆ ಅಂದರೆ, ಒಬ್ಬರು ಸೈಂಟಿಸ್ಟ್, ಅವರಿಗೆ ದೇವರಲ್ಲಿ ನಂಬಿಕೆನೇ ಇರಲ್ಲ. ನಾಸ್ತಿಕರು, ಮೋಸ್ಟ್ ಆಫ್ ದ ಸೈಂಟಿಸ್ಟ್ ನಾಸ್ತಿಕರು. ಅವ್ರೇನು ಹೇಳ್ತಾರೆ ಅಂದರೆ, ನಾವು ಜೀವಾತ್ಮನ ಕ್ರಿಯೇಟ್ ಮಾಡ್ತೀವಿ, ನಾವು ಜೀವ ಕ್ರಿಯೇಟ್ ಮಾಡ್ತೀವಿ. ಆದರೆ ಆ ಜೀವ ಕ್ರಿಯೇಟ್ ಮಾಡೋಕೆ ಏನು ಒಂದು ಅಣು ಬೇಕಾಗಿರುತ್ತಲ್ಲ, ಅದನ್ನು ಕೂಡ ಅವರು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಾವು ಈ ಕೆಮಿಕಲ್ ಕಾಂಪೋಸಿಷನ್ ಮಾಡ್ತೀವಿ, ಆ ಥರ ಕೆಮಿಕಲ್ ಕಾಂಪೋಸಿಷನ್ ಮಾಡಿ ನಾವು ಜೀವಾತ್ಮನ ಕ್ರಿಯೇಟ್ ಮಾಡ್ತೀವಿ ಅಂತ. ಆದರೆ ಅವ್ರ ಕೈಲಿ ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ, ಆ ಕೆಮಿಕಲ್ ಕಾಂಪೋಸಿಷನ್ ಮಾಡೋಕ್ಕೂ ದೇವ್ರದ್ದು ದೇವ್ರು ಕೊಡೋ ಎಲಿಮೆಂಟ್ಸ್ನೇ ಯೂಸ್ ಮಾಡಬೇಕು. ಸೊ ಈ ಏತಿಸ್ಟ್ ಏನಂದರೆ, ನಾವೇ ಎಲ್ಲ ಮಾಡ್ಬೋದು, ನಾವು ಕ್ರಿಯೇಟ್ ಮಾಡ್ತೀವಿ, ದೇವರೆಲ್ಲ ಕ್ರಿಯೇಟ್ ಮಾಡೋದು, ನಾವೇ ಎಲ್ಲನೂ ಸೃಷ್ಟಿ ಮಾಡ್ತೀವಿ, ನಾವು ಸೃಷ್ಟಿಕರ್ತ, ದೇವ್ರಲ್ಲ, ಸೃಷ್ಟಿಕರ್ತ ದೇವ್ರಲ್ಲ ಅಂತ ಹೇಳ್ತಾರೆ. ಸೊ ಒಂದ್ಸತಿ ಏನಾಗಿರುತ್ತೆ ಅಂದರೆ, ಶ್ರೀಲ ಪ್ರಭುಪಾದು ಒಬ್ರು ಸೈಂಟಿಸ್ಟ್ ಮನೆಗೆ ಹೋಗಿರ್ತಾರೆ, ಒಂದು ವಿಜ್ಞಾನಿ ಮನೆಗೆ ಹೋಗಿರ್ತಾರೆ. ಅವರು ಏನು ಮಾಡಿರ್ತಾರೆ ಅಂದರೆ, ಒಂದು ಸೋಲಾರ್ ಸಿಸ್ಟಮ್ನ ಮಾಡಿರ್ತಾರೆ. ಸೋಲಾರ್ ಸಿಸ್ಟಮ್ನ ಮಾಡಿಬಿಟ್ಟು ಶ್ರೀಲ ಪ್ರಭುಪಾದು ಆ ಸೋಲಾರ್ ಸಿಸ್ಟಮ್ ಮಾಡೆಲ್ ಇಟ್ಟಿರ್ತಾರೆ. ಆ ಮಾಡೆಲ್ಲು ಅದಂದರೆ ಸೂರ್ಯ ಮಿಡಲಲ್ಲಿ ಇರುತ್ತೆ, ಮತ್ತು ಎಲ್ಲ ಗ್ರಹಗಳು ಸೂರ್ಯ ಹತ್ರ ತಿರುಗ್ತಾ ಇರುತ್ತೆ. ಸೊ ಅವರು ಹೇಳ್ತಾರೆ, ಆ ವಿಜ್ಞಾನಿ ಬಂದು ಶ್ರೀಲ ಪ್ರಭುಪಾದ್ಗೆ, ನೋಡಿ ಪ್ರಭುಪಾದ್, ನಾನು ಯಾವ ಥರ ಮಾಡೆಲ್ ರೆಡಿ ಮಾಡಿದ್ದೀನಿ, ನಾನು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಈ ಫುಲ್ ಎಲ್ಲ ಗ್ರಹಗಳು ತೋರಿಸುತ್ತೆ ಹೇಗೆ ಇದು ಸೋಲಾರ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ. ಸೊ ನಾನೇ ಇದು ಸೋಲಾರ್ ಸಿಸ್ಟಮ್ದು ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಆವಾಗ ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ಈ ನೀನು ಇದೆಲ್ಲ ಮಾಡಿದ್ಯಾ, ಆ ಸ್ವಿಚ್ ಆನ್ ಮಾಡಿ ಇದು ಪವರ್ ಬೇಕಲ್ಲ, ಅದಕ್ಕೆ ಕರೆಂಟ್ ಬೇಕು. ಆ ಕರೆಂಟ್ ಯಾರು ಕೊಡ್ತಾ ಇರೋದು, ಅದು ಕೃಷ್ಣ ಕೊಡ್ತಾ ಇರೋದು. ಕೃಷ್ಣ ಇಸ್ ಗಿವಿಂಗ್ ಎಲೆಕ್ಟ್ರಿಸಿಟಿ ಫಾರ್ ಯೋರ್ ಮಾಡೆಲ್ ಟು ರನ್ ಅಂತ ಹೇಳ್ತಾರೆ. ಅಂದರೆ ಆ ಕರೆಂಟನ್ನು ಕೃಷ್ಣ ಕೊಡ್ತಾ ಇರೋದು. ಸೊ ಯಾರಿಲ್ಲಿ ಸೃಷ್ಟಿಕರ್ತ, ಕೃಷ್ಣ ಸೃಷ್ಟಿಕರ್ತ. ಸೊ ಈ
ನಾಸ್ತಿಕರೆಲ್ಲ ಏನು ಅನ್ಕೊಂತಾರೆ, ನಾವು ಸೃಷ್ಟಿಕರ್ತ. ಸೊ ಅಂಥವರಿಗೆ ದೇವರು ಏನು ತೋರ್ಸಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಾ ನೀವ ಆ, ಸೃಷ್ಟಿಕರ್ತ ದೇವೋತ್ತಮ ಪರಮ ಪುರುಷನೇ. ಅವರು ಎಲ್ಲ ಫೆಸಿಲಿಟೇಟ್ ಮಾಡೋದ್ರಿಂದನೇ ಸೃಷ್ಟಿ ಮಾಡೋಕ್ಕಾಗೋದು. ಸೊ ಈ ನಾಸ್ತಿಕರಿಗೆ ಅವ್ರಿಗೆ ಏನಂದರೆ ಅವರಿಗೆ ಇದನ್ನ ಒಪ್ಕೊಳ್ಳೋಕೆ ಆಗಲ್ಲ. ಏನಂದರೆ ದೇವ್ರಿದ್ದಾರೆ, ದೇವ್ರು ಸೃಷ್ಟಿ ಮಾಡ್ತಾರೆ, ಅದರಿಂದಾನೇ ಈ ಭೂಮಂಡಲ ನಡೀತಾ ಇರೋದು. ಅದನ್ನು ಅವರಿಗೆ ಒಪ್ಕೊಳ್ಳೋಕೆ ಆಗಲ್ಲ. ಸೊ ಅದನ್ನು ಟೈಮ್ ಆ್ಯಂಡ್ ಅಗೇನ್ ಅವರಿಗೆ ತೋರ್ಸೋಕೆ, ಯಾರು ಸೃಷ್ಟಿಕರ್ತ, ಯಾರ ಕೈಲಿ ಎಲ್ಲ ನಡೀತಾ ಇದೆ ಅಂತ ತೋರ್ಸೋಕೆ ದೇವರು ಪದೇ ಪದೇ ಬರ್ತಾ ಇರ್ತಾರೆ. ಸೊ ಆದ್ರಿಂದ ನಾವು ನೋಡ್ಬೋದು ಇಲ್ಲಿ ಹೆಂಗೆ ಕಂಸ, ರಾವಣ ಮತ್ತು ಹಿರಣ್ಯಕಶಿಪು ಅವರೆಲ್ಲ ಏನು ಅಂದ್ಕೊಂಡಿದ್ರು, ನಾನೇ ದೇವರು, ನಾನೇ ಭಗವಂತ ಅಂತ ಹೇಳ್ತಾ ಇದ್ರು. ಸೊ ಯಾವಾಗ ಕೃಷ್ಣ ಅವತಾರ ತಗೊಂಬಂದು ಅವ್ರನ್ನ ಸಾಯಿಸ್ತಾರೆ, ಅವಾಗ ಅವರಿಗೆ ಗೊತ್ತಾಗುತ್ತೆ, ನಾನು ದೇವರಾಗೋಕ್ಕಾಗಲ್ಲ, ನನಗಿನ್ನ ಮೇಲೆ ಒಬ್ಬ ಭಗವಾನ್ ಅಂತ ಇದ್ದಾನೆ ಅಂತ. ಸೊ ಅದೇ ಥರ ಇಲ್ಲಿ ಶ್ರೀಲ ಪ್ರಭುಪಾದ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿವೋಟೀಸ್, ದೇವ್ರದ್ದು ಪರಿಶುದ್ಧ ಭಕ್ತರು ಕೂಡ ಅದೇ ಥರ ಇರ್ತಾರೆ. ಹೇಗೆ ಅಂದರೆ, ದೇವ್ರದ್ದು ಪರಿಶುದ್ಧ ಭಕ್ತರು ಎಲ್ಲಿ ಇರ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ, ಎಂಥ ಕಠೋರವಾಗಿರೋ ಪಾಪ ಮಾಡಿದ್ರು ಕೂಡ ಅದು ಅಂಥವರು ಪರಿಶುದ್ಧ ಆಗ್ತಾರೆ. ಆ ಪಾಪ ಮಾಡಿರ್ತಾರಲ್ಲ ಆ ವ್ಯಕ್ತಿ, ಅವರು ಪರಿಶುದ್ಧ ಆಗ್ತಾರೆ. ಸೊ ನಾವು ನೋಡ್ಬೋದು ಶ್ರೀಮದ್ ಭಾಗವತಮಲ್ಲಿ ಎಷ್ಟು ಈ ಥರ ಕತೆಗಳಿದೆ, ಅಂದರೆ ಪಾಸ್ಟ್ ಟೈಮ್ ಇದೆ, ದೇವರು ಲೀಲೆಗಳಿದೆ, ಎಲ್ಲಿ ದೇವ್ರ ಭಕ್ತರಿಂದ ಅವರು ಮಾಡಿರೋಂಥ ಕಠೋರ ಪಾಪ ಕೂಡ ನಾಶ ಆಗೋಗುತ್ತೆ. ನಾವು ನೋಡ್ಬೋದು ನಲಕುಬೇರ ಮತ್ತು ಮಣಿಗ್ರೀವ ಅಲ್ವಾ. ಇವಾಗೆ ನಾವು ದಾಮೋದರ ಮಾಸ ಮುಗಿಸಿದ್ದೀವಿ. ನಮಗೆ ಆ ಕತೆ ಗೊತ್ತು, ಹೇಗೆ ನಲಕುಬೇರ ಮತ್ತು ಮಣಿಗ್ರೀವ ನಾರದ ಮುನಿ ಬಂದಾಗ ನಾರದ ಮುನಿಗೆ ಅವರು ಕರೆಕ್ಟಾಗಿರೋ ಸತ್ಕಾರ ಮಾಡದೇ ಇದ್ದದಕ್ಕೆ ನಾರದ ಮುನಿಗೆ ಕೋಪ ಬರುತ್ತೆ. ಕೋಪ ಬಂದು ಏನಾಗುತ್ತೆ, ನಾರದ ಮುನಿ ಅವರಿಗೆ ಶಾಪ ಕೊಡ್ತಾರೆ. ಏನಂತ ಅಂದರೆ, ನೀವು ಮರ ಆಗಿ ಜನ್ಮ ತಾಳಿ ಅಂತ. ಆದರೆ ಎಲ್ಲಿ, ಕೃಷ್ಣನ ಗಾರ್ಡನಲ್ಲಿ, ಕೃಷ್ಣನ್ ಕೋಟ್ಯಾಡಲ್ಲಿ ನೀವು ಮರವಾಗಿ ನಿಮಗೆ ಜನ್ಮ ಆಗಲಿ ಅಂತ ಶಾಪ ಕೊಡ್ತಾರೆ. ಆಮೇಲೆ ಮರ ಆಗಿ ಜನ್ಮ ತಾಳಲಿ ಅಂತ ಶಾಪ ಕೊಟ್ಟ ಮೇಲೆ ನಮಗೆ ಗೊತ್ತು ಏನಾಗುತ್ತೆ, ಕೃಷ್ಣ ಆ ರುಬ್ಬೋ ಕಲ್ಲನ್ನ ತಗೊಂಡು ಬಂದು ಆ ರುಬ್ಬೋ ಕಲ್ಲಿಂದ ಸ್ವಯಂ ಕೃಷ್ಣನೇ ಬಂದು ಆ ಎರಡು ಯಮಲ ಅರ್ಜುನ ಮರಕ್ಕೆ ಮುಕ್ತಿ ಕೊಡ್ತಾರೆ. ಸೊ ನಾವಿಲ್ಲಿ ಏನು ನೋಡ್ಬೋದಂದರೆ, ನಲಕುಬೇರ ಮತ್ತು ಮಣಿಗ್ರೀವ ಎಂಥ ಪಾಪ ಮಾಡಿದ್ರು ಅಂದರೆ, ಅವರು ನಾರದ ಮುನಿ ಅಂತ ಭಕ್ತರಿಗೆ ಮರ್ಯಾದೆನೇ ಕೊಟ್ಟಿಲ್ಲ. ಅದರಿಂದ ಏನಾಗುತ್ತೆ, ಅವರಿಗೆ ಶಾಪ ಕೊಡ್ತಾರೆ. ಆದರೆ ಅಂಥ ಶಾಪನೂ ಕೂಡ ಏನಾಗುತ್ತೆ ಅಂದರೆ, ನಲಕುಬೇರ ಮತ್ತು ಮಣಿಗ್ರೀವಗೆ ಒಂದು ವರವಾಗಿ ರೂಪ ತಾಳಿ ಅವರು ಸ್ವಯಂ ದೇವೋತ್ತಮ ಪರಮ ಪುರುಷನ ನೋಡೋಕ್ಕೆ ಅವಕಾಶ ಸಿಗುತ್ತೆ. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೋದು ಅಂತ ಹೇಳಿದ್ರೆ, ಭಗವಂತನ ಪರಿಶುದ್ಧ ಭಕ್ತರು ಹತ್ರ ಎಷ್ಟು ಪವರ್, ಎಷ್ಟು ಶಕ್ತಿ ಇರುತ್ತೆ ಅಂದರೆ, ಅವರು ಬರೀ ಅಲ್ಲಿ ಇರೋದ್ರಿಂದ ಎಲ್ಲ ಪಾಪಗಳು ನಾಶ ಆಗೋಗುತ್ತೆ. ನಾನು ಒಂದು ಕತೆ ಕೇಳ್ತಾ ಇದ್ದೆ. ಏನಂತ ಹೇಳಿದರೆ, ಗುರು ಮಹಾರಾಜು ಆವಾಗ ಮಾಯಪುರಲ್ಲಿ, ಮಾಯಪುರ್ ಇವಾಗ ಹೇಗಿದೆ, ಆವಾಗ ಇನ್ನು ಕಟ್ತಾ ಇದ್ರು ಮಾಯಪುರು. ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಆ ಬಿಲ್ಡಿಂಗಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಪ್ರೇತಾತ್ಮ ಇರುತ್ತೆ. ಸೊ ಎಲ್ಲರೂ ಹೇಳ್ತಾರೆ ಗುರು ಮಹಾರಾಜ್ ಹತ್ರ ಹೋಗಿ, ಇಲ್ಲಿ ಪ್ರೇತಾತ್ಮ ಇದೆ, ನಾವು ಇಲ್ಲಿ ಯಾವುದೇ ಭಕ್ತಿ ಕಾರ್ಯ ಮಾಡೋಕ್ಕಾಗಲ್ಲ, ನಾವಿಲ್ಲಿಂದ ಬಿಟ್ಟು ಹೋದರೆ ಅದೇ ವಾಸಿ ಅಂತ. ಸೊ ಆವಾಗ ಗುರು ಮಹಾರಾಜ್ ಏನು ಮಾಡ್ತಾರೆ, ಗುರು ಮಹಾರಾಜ್ ಹೋಗ್ತಾರೆ. ಗುರು ಮಹಾರಾಜ್ ಅಲ್ಲಿ ಹೋಗಿ ಅಲ್ಲಿ ಕಂಟಿನ್ಯೂಸ್ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾರೆ.
ಒಂದು ಪೂರ್ತಿ ದಿನ ಅಲ್ಲೇ ಕುತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ. ಜಪ ಮಾಡಿ ನೆಕ್ಸ್ಟ್ ದಿನ ಆ ಪ್ರೇತಾತ್ಮ ಅಲ್ಲಿಂದ ಹುಟ್ಟೋಗಿರುತ್ತೆ. ಹೆಂಗೆ ಅಂದರೆ ಗುರು ಮಹಾರಾಜ್ ವಾಣಿ, ಗುರು ಮಹಾರಾಜ್ ನಾ ಮಾಡಿರೋ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಸೊ ಗುರು ಹತ್ರ ಅಷ್ಟು ಶಕ್ತಿ ಇದೆ. ಗುರು ಮುಖದಿಂದ ಏನೇ ವಾಕ್ಯ ಬಂದ್ರೂ ಅದು ಎಂಥದ್ದೇ ಪಾಪ ಆಗಿರಲಿ ಅದನ್ನೆಲ್ಲ ನಾಶ ಮಾಡೋ ಶಕ್ತಿ ಇದೆ. ಸೊ ನಾವು ನೋಡ್ಬೋದು ಪ್ರಭುಪಾದನು ಇದೇ ಥರ ಫಾರಿನಲ್ಲಿ ಎಷ್ಟೋ ಆಮ್, ಚರ್ಚ್ಗಳು, ಎಷ್ಟೊಂದು ಚರ್ಚ್ ಅವರು ಯಾರು ಆ ಚರ್ಚ್ಗಳೇ ಹೋಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅದರಲ್ಲಿ ಪ್ರೇತಾತ್ಮ ಇರ್ತಾ ಇತ್ತು ಅಂತ ಹೋಗ್ತಾನೆ ಇರಲಿಲ್ಲ. ಅಂಥ ಜಾಗಕ್ಕೆ ಪ್ರಭುಪಾದ್ ಹೋಗಿ ಹರಿನಾಮ ಸಂಕೀರ್ತನ್ ಮಾಡಿ ಅಲ್ಲಿಂದ ಎಷ್ಟೋ ಪ್ರೇತಾತ್ಮನೆಲ್ಲ ಓಡಿಸಿ ಆ ಚರ್ಚ್ಗಳನ್ನ ಇಸ್ಕಾನ್ ಟೆಂಪಲ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಹೇಗೆ ಅಂದರೆ ಹರಿನಾಮದಲ್ಲಿ ಅಷ್ಟು ಪವರ್ ಇರುತ್ತೆ. ಪರಿಶುದ್ಧ ಭಕ್ತರು ಯಾವಾಗ ಹರಿನಾಮ ಜಪ ಮಾಡ್ತಾರೆ ಆ ಹರಿನಾಮಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಸೊ ಅದು ಎಂಥದ್ದೇ ಪಾಪ ಆಗಿರಲಿ ಅದನ್ನು ನಾಶ ಮಾಡೋ ಶಕ್ತಿ ಪರಿಶುದ್ಧ ಭಕ್ತರಲ್ಲಿ ಇರುತ್ತೆ. ಸೊ ನಾವಿವಾಗ ಕೇಳ್ಬೋದು, ಸರಿ ಮತ್ತೆ ನಾವು ಬರೀ ಪರಿಶುದ್ಧ ಭಕ್ತರು ನಮ್ಮನ್ನ ನೋಡಿದ್ರೆ ಸಾಕು ನಮ್ಮ ಪಾಪ ಎಲ್ಲ ನಾಶ ಆಗುತ್ತೆ. ಮತ್ತೆ ನಾವು ಯಾಕೆ ಮತ್ತೆ ನಮ್ಗೆ ಹೆಂಗೆ ಪಾಪ ಅಕ್ಯುಮುಲೇಟ್ ಆಗುತ್ತೆ, ನಾವು ಹೆಂಗೆ ನಾವು ಹೆಂಗೆ ಮತ್ತೆ ಪಾಪ ಮಾಡ್ತೀವಿ ಅಂತ ನಾವು ಅನ್ಕೊಬೋದು. ಒಂದ್ಸತಿ ನೋಡಿದ್ರೆ ಸಾಕಲ್ವಾ, ನಾವೆಲ್ಲ ಪಾಪ ಕಳ್ದೋಗಿರುತ್ತೆ. ನಾವು ಯಾಕೆ ಮತ್ತೆ ಮತ್ತೆ ಸಾಧುನ ನೋಡಬೇಕು ಅಂತ. ಸೊ ಅದಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ, ನಮ್ಮ ಪಾಪ ಎಲ್ಲ ನಾಶ ಆಗುತ್ತೆ. ಆದರೆ ನಮ್ಮ ಹತ್ರ ಪಾಪ ಮಾಡು ಬುದ್ಧಿ ಇರಲ್ಲ, ಅದು ನಾಶ ಆಗ್ಬೇಕಂದ್ರೆ ನಾವೇನು ಮಾಡಬೇಕು, ನಾವು ಆ ಪರಿಶುದ್ಧ ಭಕ್ತರಿಂದ ಶ್ರವಣ ಮಾಡಬೇಕು. ಅವಾಗ ಶ್ರವಣ ಮಾಡಿದಾಗ ಮಾತ್ರ ಏನಾಗುತ್ತೆ ಆ ಪಾಪ ಬುದ್ಧಿ ನಾಶ ಆಗುತ್ತೆ. ಇಂಥ ಪರಿಶುದ್ಧ ಭಕ್ತರಿಗೆ ಆ, ಆ, ದೇವೋ ದೇವೋತ್ತಮ ಪರಮ ಪುರುಷ ಹತ್ರ ವಾಪಸ್ ಕರ್ಕೊಂಡು ಹೋಗೋ ಅಷ್ಟು ಶಕ್ತಿ ಇರುತ್ತೆ. ಈ ಜನ್ಮ ಮೃತ್ಯು ಜರಾವ್ಯಾಧಿ ಏನು ಈ ಸೈಕಲ್ ಇದೆ ಅದನ್ನ ಬ್ರೇಕ್ ಮಾಡಿ ವಾಪಸ್ ಗೋಲೋಕಕ್ಕೆ ಕರ್ಕೊಂಡು ಹೋಗೋ ಅಷ್ಟು ಅವ್ರ ಹತ್ರ ಶಕ್ತಿ ಇರುತ್ತೆ. ಅದು ಪ್ಯೂರ್ ಡಿವೋಟೀಸ್ದು ಪವರ್. ನಾನೊಂದು ಕತೆ ಹೇಳಿ ಮುಗಿಸ್ತೀನಿ ಲಾಸ್ಟು. ಏನಾಗುತ್ತೆ ಅಂದರೆ ಒಂದಿನ ಇವಾಗ ನಾವು ಪ್ಯೂರ್ ಡಿವೋಟೀಸ್ ಜೊತೆ ಪ್ರಭುಪಾದ್ ಲಾಸ್ಟಲ್ಲಿ ಹೇಳ್ತಾರೆ, ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಪ್ಯೂರ್ ಡಿವೋಟೀಸ್ ಜೊತೆ ಅಸೋಸಿಯೇಟ್ ಮಾಡಬೇಕು. ನಾವು ಪರಿಶುದ್ಧ ಭಕ್ತರ ಜೊತೆ ನಾವು ಯಾವಾಗ ಸಾಂಗತ್ಯ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂತ ಒಂದು ಕತೆ ಇದೆ. ಸೊ ಏನು ಕತೆ ಅಂತ ಹೇಳಿದ್ರೆ, ಒಂದಿನ ಕೃಷ್ಣ ನಾರದ ಮುನಿ ಕೃಷ್ಣನ ಕೇಳ್ತಾರೆ. ಏನಂತ ಹೇಳಿದ್ರೆ, ಈ ಈ ಸಾಧು ಸಂಘ ಮಾಡಬೇಕು ಅಂತ ಹೇಳ್ತೀರಲ್ಲ, ಸೊ ಸಾಧು ಸಂಘದ ಏನು ಮಹಾತ್ಮೆ ಅಂತ ಕೇಳ್ತಾರೆ. ಸೊ ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾರೆ, ನೀನೇನು ಮಾಡು, ಈ ಭೂಲೋಕದಲ್ಲಿ ಒಂದು ಹುಳ ಜನ್ಮ ಕೊಡ್ತಾ ಇದೆ, ನೀನು ಅಲ್ಲಿ ಹೋಗು ಅಂತ. ಸರಿ ಅಂತ ನಾರದ ಮುನಿ ಅಲ್ಲಿ ಹೋಗ್ತಾರೆ. ಸೊ ಈ ಹುಳ ಜನ್ಮ ಕೊಡ್ತಾ ಇರುತ್ತಲ್ಲ, ಈ ಹುಳ ಜನ್ಮ ಕೊಡ್ತಾ ಇರ್ಬೇಕಾದ್ರೆ ನಾರದ ಮುನಿ ಅಲ್ಲಿ ಹೋಗಿದ ತಕ್ಷಣ ಈ ಹುಳ ಜನ್ಮ ಕೊಟ್ಟಿರೋ ಶಿಶು ಸತ್ತೋಗುತ್ತೆ. ಸೊ ನಾರದ ಮುನಿಗೆ ತುಂಬ ಬೇಜಾರಾಗುತ್ತೆ. ಅವರು ಕೃಷ್ಣ ಹತ್ರ ವಾಪಸ್ ಹೋಗಿ ಹೇಳ್ತಾರೆ, ಏನು ಹೋಗಿದ್ದೆ ಕೃಷ್ಣ, ಈ ಥರ ಸತ್ತೋಯ್ತು ಅಂತ. ಸರ್ ಕೃಷ್ಣ ಅಂತಾರೆ, ಸರಿ ಪರವಾಗಿಲ್ಲ, ಒಂದು ಪಕ್ಷಿ ಇದೆ, ಆ ಪಕ್ಷಿ ಜನ್ಮ ಕೊಡ್ತಾ ಇದೆ, ನೀನು ಅಲ್ಲಿ ಹೋಗು ಅಂತ. ಸರಿ ನಾರದ ಮುನಿ ಅಲ್ಲಿ ಹೋಗ್ತಾರೆ. ಆ ಪಕ್ಷಿ ಜನ್ಮ ಕೊಡ್ತಾ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಆ ಪಕ್ಷಿ ಹತ್ರ ಮಾತಾಡಿಸ್ತಾರೆ. ಆ ಪಕ್ಷಿ ಹೇಳುತ್ತೆ, ಹಾಂ ಹೌದು, ನಾನು ಇವಾಗ ಜನ್ಮ ಕೊಡ್ತಾ ಇದ್ದೀನಿ ಅಂತ. ಆ ಜನ್ಮ ಕೊಡುತ್ತೆ. ಜನ್ಮ ಕೊಟ್ಟಿದ ತಕ್ಷಣ ಆ ಪಕ್ಷಿ ಮಗುನೂ ಸತ್ತೋಗ್ಬಿಡುತ್ತೆ. ನಾರದ ಮುನಿಗೆ ತುಂಬ ಬೇಜಾರಾಗುತ್ತೆ. ಸೊ ನಾರದ ಮುನಿಗೆ ಬೇಜಾರಾದಾಗ ಅವರು ವಾಪಸ್ಸು ಕೃಷ್ಣ ಹತ್ರ ಹೋಗ್ತಾರೆ. ಕೃಷ್ಣ ಹತ್ರ ಹೋಗಿ
ಕೃಷ್ಣ ಹೇಳ್ತಾರೆ, ಸರಿ ನಾರದ ಮುನಿ ನೀನೇನು ಬೇಜಾರು ಮಾಡ್ಕೊಂಡ್ಬೇಡ, ಇಲ್ಲಿ ಒಂದು ಕಾಡಿದೆ, ಆ ಕಾಡಲ್ಲಿ ಜಿಂಕೆ ಒಂದು ಮಗುಗೆ ಜನ್ಮ ಕೊಡ್ತಾ ಇದೆ, ನೀನು ಅಲ್ಲಿ ಹೋಗು ಅಂತ. ಸೊ ನಾರದ ಮುನಿ ಅಲ್ಲಿ ಹೋಗ್ತಾರೆ. ಆ ಜಿಂಕೆ ಮಗುಗೆ ಜನ್ಮ ಕೊಡುತ್ತೆ, ಆ ಮಗು ಕೂಡ ಸತ್ತೋಗುತ್ತೆ. ನಾರದ ಮುನಿಗೆ ತುಂಬ ಬೇಜಾರಾಗುತ್ತೆ ಈ ಸತಿ. ಅದಕ್ಕೆ ಅವರು ಇವಾಗ ಮತ್ತೆ ಕೃಷ್ಣನ ಹತ್ರ ವಾಪಸ್ ಹೋಗಿ ಕೃಷ್ಣನ್ಗೆ ಹೇಳ್ತಾರೆ, ಈ ಥರ ಆಯಿತು, ನಾನು ಹೋದೆ, ಆ ಜಿಂಕೆ ಮಗು ಕೂಡ ಸತ್ತೋಯ್ತು ಅಂತ. ಆವಾಗ ನಾರದ ಮುನಿ ಹೇಳ್ತಾರೆ, ಪರವಾಗಿಲ್ಲ, ಇದು ಇವಾಗ ನೀನು ಹೋಗು, ಒಬ್ಬ ರಾಜ ಇದ್ದಾನೆ, ಅವನು ಒಂದು ಪುತ್ರಂಗೆ ಜನ್ಮ ಕೊಡ್ತಾ ಇದ್ದಾನೆ, ನೀನು ಅಲ್ಲಿ ಹೋಗು ಅಂತ. ಈ ಸತಿ ನಾರದ ಮುನಿಗೆ ತುಂಬ ಭಯ ಆಗುತ್ತೆ. ಏನಕ್ಕೆ ಅಂದರೆ, ಇಷ್ಟು ಪ್ರತಿ ಸತಿ ಹೋದಾಗೂ ಎಲ್ಲ ಜನ್ಮ ಕೊಟ್ಟಿರೋ ಶಿಶು ಸತ್ತೋಗುತ್ತೆ, ಇವಾಗ ಅವರಿಗೆ ಭಯ, ಎಲ್ಲಿ ಆ ರಾಜನ ಮಗನೂ ಸತ್ತೋಗ್ತಾರೆ ಅಂತ. ಸೊ ಇವಾಗ ರಾಜ ಹತ್ರ ಹೋಗ್ತಾನೆ. ರಾಜ ಒಂದು ಮಗುಗೆ ಜನ್ಮ ಕೊಟ್ಟಿರ್ತಾನೆ. ಆಮೇಲೆ ಆ ಮಗು, ಹುಟ್ಟಿರೋ ಮಗು ನೋಡಕ್ಕೆ ಹೋಗ್ತಾರೆ ನಾರದ ಮುನಿ, ಆದರೆ ನಾರದ ಮುನಿಗೆ ಭಯ ಇನ್ನ. ಸೊ ನೋಡಕ್ಕೆ ಹೋದಾಗ ಆ ಹುಟ್ಟಿರೋ ಮಗು ಮಾತಾಡುತ್ತೆ. ಆ ಮಗು ಮಾತಾಡಿ ಹೇಳುತ್ತೆ, ನಾನು ನಾರದ ಮುನಿ, ನಿಮ್ಮ ಕೃಪೆಯಿಂದ ನನಗೆ ಈ ಮನುಷ್ಯ ಜನ್ಮ ಸಿಗತ್ತೆ. ಹೇಗೆ ಅಂದರೆ, ಆ ಹುಳ, ಆ ಕೀಟಾನು ಏನು ಜನ್ಮ ಕೊಟ್ಟಿರುತ್ತೆ ಅದು ಸತ್ತೋಗಿ ಅದಕ್ಕೆ ಪಕ್ಷಿಯ ಜನ್ಮ ಸಿಗುತ್ತೆ. ನಾರದ ಮುನಿ ಮತ್ತೆ ಹೋಗಿರ್ತಾರಲ್ಲ, ಆ ನಾರದ ಮುನಿ ಸಾಂಗತ್ಯದಿಂದ ಅವರಿಗೆ ಒಂದು ಜಿಂಕೆ ಜನ್ಮ ಸಿಗುತ್ತೆ. ಮತ್ತೆ ಯಾವಾಗ ನಾರದ ಮುನಿ ಸಾಂಗತ್ಯ ಸಿಗುತ್ತೆ, ಅವರಿಗೆ ಮನುಷ್ಯ ಜನ್ಮ ಸಿಕ್ಕಿ ಅವರು ಭಕ್ತರಾಗ್ತಾರೆ. ಸೊ ಇಲ್ಲಿ ನಾವೇನು ತಿಳ್ಕೊಬೋದು ಅಂದರೆ, ನಾವು ಯಾವಾಗ ಸಾಧು ಸಂಘ ಮಾಡ್ತೀವಿ ಅವಾಗ ನಾವು ಇಲ್ಲಿ ಆ ಒಂದು ಕೀಟಾನು ನಾರದ ಮುನಿ ಸಾಂಗತ್ಯ ಮಾಡಿದಕ್ಕೆ ಅದಕ್ಕೆ ಮೋಸ್ಟ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಬರ್ತ್ ಏನು, ಒಂದು ಮನುಷ್ಯ ಜನ್ಮ ಸಿಕ್ತು. ನಮಗೆ ಗೊತ್ತು, ಮನುಷ್ಯ ಜನ್ಮದಿಂದ ಮಾತ್ರ ನಾವು ತಿರುಗಿ ಭಗವದ್ಧಾಮಕ್ಕೆ ಹೋಗೋಕ್ಕಾಗತ್ತೆ. ಅಂಥ ಜನ್ಮ ಸಿಕ್ತು. ಯಾಕಂದರೆ ಅವರು ನಾರದ ಮುನಿ ಸಾಂಗತ್ಯರಿಂದ. ಸೊ ಅದೇ ಥರ ಇಲ್ಲಿ ಶ್ರೀಲ ಪ್ರಭುಪಾದ್ ಹೇಳ್ತಾ ಇದ್ದಾರೆ, ನಾವು ಯಾವಾಗ ಭಕ್ತರ ಸಾಂಗತ್ಯ ಮಾಡ್ತೀವಿ ಆವಾಗ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲ್ನ ಚಕ್ರನ ಮುಡ್ದು ನಾವು ಭಗವದ್ಧಾಮಕ್ಕೆ ತಿರುಗಿ ಹೋಗ್ಬೋದು. ಅದೇ ಥರ ಇಲ್ಲಿ ನಾವು ನೋಡ್ಬೋದು, ಶೃಂಗಿ ಪರೀಕ್ಷಿತ್ ಮಹಾರಾಜಿಗೆ ಶಾಪ ಕೊಟ್ಟ. ಆದರೆ ಶಾಪ ಕೊಟ್ಟ ಮೇಲೆ ಏನಾಯಿತು, ಶುಕದೇವ್ ಗೋಸ್ವಾಮಿ ಸಾಂಗತ್ಯದಿಂದ ತಕ್ಷಕ ಸುಖದೇವ್ ಗೋಸ್ವಾಮಿಗೆ ಕಚ್ಚೋಕಿನ್ನ ಮುಂಚೆ, ಪರೀಕ್ಷಿತ್ ಮಹಾರಾಜ್ಗೆ ಕಚ್ಚೋಕಿನ್ನ ಮುಂಚೆನೆ ಶುಕದೇವ್ ಗೋಸ್ವಾಮಿ ಸಾಂಗತ್ಯದಿಂದ ಪರೀಕ್ಷಿತ್ ಮಹಾರಾಜ್ ತಿರುಗಿ ಭಗವದ್ಧಾಮಕ್ಕೆ ಹೋಗ್ತಾರೆ. ಸೊ ನಾವು ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡ್ಬೋದು. ಸೊ ಇದು ಕೆಲವೊಂದು ಪಾಯಿಂಟ್ಸ್ ಇವತ್ತಿನ ಶ್ಲೋಕದಲ್ಲಿ. ಸೊ ನಾನು ಏನಾನ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ, ಪತೀತ್ ಪಾವನ ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ.